ಎದುರುಗಡೆ ಹನುಮ ಧ್ವಜವನ್ನ ಹಾಕಬೇಕು ಅಂತ ಹೇಳಿ ಯಾರು ಹೋರಾಟ ಮಾಡಿದ್ರು ಅವರ ಮೇಲೆ ಈಗ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ. ಪ್ರತಿಭಟನೆ ಮಾಡಿದಂತ ಕೆಲವರ ಮೇಲೆ, ಪ್ರಮುಖರ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಿದೆ ಪೊಲೀಸ್ ಇಲಾಖೆ. ಅದರಲ್ಲಿ ನಾವು ಗಮನಿಸ್ತಾ ಹೋದಂಗೆ ಸುಮಾರು 4 ಜನರ ಮೇಲೆ ಈಗ ಎಫ್ಐಆರ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಹನುಮ ಧ್ವಜಕ್ಕಾಗಿ ಹೋರಾಟ ಮಾಡಿದಂಥ ಪ್ರಮುಖ ಹೋರಾಟಗಾರರು, ಅದರಲ್ಲಿ 4 ಜನರ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಿ ಪೊಲೀಸ್ ಇಲಾಖೆ ಈಗ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿದೆ. ನಾವು ಗಮನಿಸ್ತಾ ಹೋದಂಗೆ ಕೆರಗೋಡು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪ್ರತಾಪ್, ಅವಿನಾಶ್, ಪ್ರಕಾಶ್ ಸೇರಿದಂತೆ ಹಲವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಏನೇನು ಸೆಕ್ಷನ್ ಹಾಕಿದ್ದಾರೆ ಅಂತ ಹೇಳಿ ನೋಡಿದರೆ IPC ಸೆಕ್ಷನ್ 143, 301, 353, 149 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ತಹಶೀಲ್ದಾರ್ ಶಿವಕುಮಾರ್ ಬಿರಾದಾರ್ ದೂರಿನ ಅನ್ವಯದಲ್ಲಿ ಕೇಸ್ ದಾಖಲಾಗಿದೆ. ಹಿಂದೂ ಕಾರ್ಯಕರ್ತರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಈ ಹನುಮ ಧ್ವಜಕ್ಕಾಗಿ ಹೋರಾಟ ಮಾಡಿದಂಥ 4 ಜನರ ಮೇಲೆ ಪ್ರಕರಣ ದಾಖಲಾಗಿದೆ. ಪ್ರತಾಪ್, ಅವಿನಾಶ್, ಪ್ರಕಾಶ್ ಸೇರಿ 4 ಜನ ಒಟ್ಟು ಎಫ್ಐಆರ್ ದಾಖಲಾಗಿದೆ. ತಹಶೀಲ್ದಾರ್ ಶಿವಕುಮಾರ್ ಬಿರಾದಾರ್ ದೂರು ಕೊಟ್ಟಿದ್ದಾರೆ. ದೂರಿನ ಅನ್ವಯ ಕೇಸ್ ದಾಖಲಾಗಿದೆ. IPC ಸೆಕ್ಷನ್ 143, 301, 353, 149 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಎಲ್ಲಿ ಹನುಮ ದೇವಸ್ಥಾನ ಇತ್ತು, ಆ ಹನುಮ ದೇವಸ್ಥಾನದ ಎದುರುಗಡೆ ಸುಮಾರು 40 ವರ್ಷಗಳಿಂದಲೂ ಕೂಡ 40ಕ್ಕೂ ಹೆಚ್ಚು ವರ್ಷಗಳಿಂದ ಕೇಸರಿ ಧ್ವಜವನ್ನ ಅಲ್ಲಿ ಹನುಮ ದೇವಸ್ಥಾನದ ಎದುರುಗಡೆ ಧ್ವಜಸ್ತಂಭದಲ್ಲಿ ಚಿಕ್ಕದಾಗಿ ಪ್ರತಿದಿನವೂ ಕೂಡ ಪೂಜೆ ಮಾಡ್ತಾ ಇದ್ರು. ಆದರೆ ಶ್ರೀರಾಮಚಂದ್ರನ ಭವ್ಯವಾದ ಮಂದಿರ ಅಯೋಧ್ಯೆಯಲ್ಲಿ ಯಾವಾಗ ನಿರ್ಮಾಣ ಆಯಿತು ಆವಾಗ ತಾವೆಲ್ಲರೂ ಕೂಡ ವಂತಿಕೆಯನ್ನು ಸಂಗ್ರಹಿಸಿ ಆ ಧ್ವಜವನ್ನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಧ್ವಜವನ್ನು ಮಾಡಿ, ಆನಂತರ 108 ಅಡಿ ಎತ್ತರದ ಧ್ವಜಸ್ಕಟ್ಟೆಯನ್ನು ಮಾಡಿ ಅಲ್ಲಿ ಭಗವದ್ ಧ್ವಜವನ್ನು ಹಾರಿಸ್ತಾರೆ, ಹನುಮ ಧ್ವಜವನ್ನು ಹಾರಿಸ್ತಾರೆ. ಯಾವುದೇ ರಾಷ್ಟ್ರೀಯ ಹಬ್ಬಗಳು ಬರಲಿ ಆಗ ಅಲ್ಲಿ ತ್ರಿವರ್ಣ ಧ್ವಜ ಹಾರ್ತಾ ಇತ್ತು. ಕನ್ನಡದ ಹಬ್ಬಗಳು ಬಂದಾಗ ನಮ್ಮ ಕನ್ನಡದ ಧ್ವಜ ಹಾರ್ತಾ ಇತ್ತು. ಅದೇ ರೀತಿ ಬೇರೆ ಸಮಯದಲ್ಲಿ ದೇವಸ್ಥಾನದ ಎದುರು ಭಾಗದಲ್ಲಿರೋದ್ರಿಂದ ಹನುಮ ಧ್ವಜವನ್ನು ಹಾರಾಟ ಮಾಡ್ತಾ ಇದ್ರು. ಆದರೆ ಇತ್ತೀಚೆಗೆ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಅದಾದ ನಂತರ ಆ ಕೇಸರಿ ಧ್ವಜವನ್ನು ತೆಗೆದು ಅಲ್ಲಿ ತ್ರಿವರ್ಣ ಧ್ವಜವನ್ನು ಹಾಕ್ತಾರೆ. ಅಲ್ಲಿ ಹುಟ್ಟುಕೊಂಡಂಥ ಈ ಆಕ್ರೋಶದ ಜ್ವಾಲೆ ಇವತ್ತು 4 ಜನರ ಮೇಲೆ ಪ್ರಕರಣ ದಾಖಲಾಗಿದೆ. ಒಂದು ರೀತಿಯಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿತ್ತು. ಈ ಸಂದರ್ಭಕ್ಕೆ ಪರಿಸ್ಥಿತಿ ತಹಬದಿಗೆ ಬಂದಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಲಭ್ಯವಾಗಿದೆ. ಹಾಗಾದರೆ ಈ ಕ್ಷಣದಲ್ಲಿ ಏನು ಮಾಹಿತಿ ಇದೆ, ಈ ಹೊತ್ತಿಗೆ ಏನು ಅಪ್ಡೇಟ್ ಆಗಿದೆ, ಇದೆಲ್ಲದರ ಕುರಿತಾಗಿ ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ಆನಂದ್, ಮಂಡ್ಯದ ಪ್ರತಿನಿಧಿ ಆನಂದ್ ಕೂಡ ನನ್ನ ಜೊತೆಯಲ್ಲಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಆನಂದ್, 4 ಜನರ ಮೇಲೆ ಪ್ರಕರಣ ದಾಖಲಾಗಿದೆ. ಯಾರವರು ಮತ್ತು ಈ ಭಜನಾ ತಂಡದ ಸದಸ್ಯರ ಅವರು, ಈ ಹೊತ್ತಿಗೆ ಏನು ಮಾಹಿತಿ ಇದೆ ಆನಂದ್? ರಂಜಿತ್, 27ನೇ ತಾರೀಕು ಹನುಮ ಧ್ವಜವನ್ನು ತೆರವುಗೊಳಿಸೋದಕ್ಕೆ ಅಧಿಕಾರಿಗಳು ಇಲ್ಲಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ವಿರೋಧ ವ್ಯಕ್ತಪಡಿಸಿದ್ರೆ, ಇನ್ನು 28ನೇ ತಾರೀಕು ಮುಂಜಾನೆ 3 ಗಂಟೆಗೆ AC ಶಿವಮೂರ್ತಿ ಹಾಗೂ ತಹಸೀಲ್ದಾರ್ ಶಿವಕುಮಾರ್ ಬಿರಾದರ್ ಸೇರಿದಂತೆ ಒಂದಷ್ಟು ಅಧಿಕಾರಿಗಳು ಬರುವಂಥದ್ದು. ಅದ್ರ ಜೊತೆಗೆ 100 ಸಂಖ್ಯೆಯಲ್ಲಿ ಪೊಲೀಸ್ನವ್ರು ಬರ್ತಾರೆ. ಆ ಸಂದರ್ಭದಲ್ಲಿ ಪ್ರತಿಭಟನೆ ಶುರುವಾಗುತ್ತೆ. 9 ಗಂಟೆ ಸಮಯಕ್ಕೆ, ಅವತ್ತು ಬೆಳಿಗ್ಗೆ 9 ಗಂಟೆ ಸಮಯಕ್ಕೆ ಧ್ವಜವನ್ನು ಇಳಿಸೋದಕ್ಕೆ ಮುಂದಾಗ್ತಾರೆ. ಧ್ವಜಸ್ತಂಭದ ಬಳಿ ಇದ್ದಂಥ ಜನರನ್ನು ಲಾಠಿ ಬೀಸಿ, ಲಾಠಿ ಏಟಿಂದ ಅವರನ್ನು ಹೊಡೆದು ಅಲ್ಲಿಂದ ಅವ್ರನ್ನ ತೆರಳಿಸಿ, ಅಂದರೆ ಚೆದರಿಸಿ ಅಲ್ಲಿ ಧ್ವಜವನ್ನು ಇಳಿಸ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಸಂಘರ್ಷ ಆಗುವಂಥದ್ದು, ಪೊಲೀಸರು ಹಾಗೂ ಇಲ್ಲಿದ್ದಂಥ ಗ್ರಾಮಸ್ಥರು ಹಾಗೂ ಹಿಂದೂ ಕಾರ್ಯಕರ್ತರ ನಡುವೆ ಒಂದಷ್ಟು ವಾಗ್ವಾದ ಆಗ್ತದೆ. ಆ ಸಂದರ್ಭದಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು, ಅಧಿಕಾರಿಗಳು ಹಾಗೂ ಸಿಬ್ಬಂದಿಯನ್ನು ಎಳೆದಾಡಿದ್ರು ಅಂತ ಹೇಳಿ ಆರೋಪ ಮಾಡಿ ತಹಸೀಲ್ದಾರ್ ಶಿವಕುಮಾರ್ ಬಿರಾದರ್ ಅವರು ನೀಡಿರುವಂಥ ದೂರಿನ ಅನ್ವಯ ಕೆರಗೋಡು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಬಿಳಿದೇಗ್ಲು ಗ್ರಾಮದ ಪ್ರತಾಪ್, ವನಗಳ್ಳಿ ಮಠದ ಅವಿನಾಶ್ ಹಾಗೂ ಕೆರಗೋಡು ಗ್ರಾಮದ ಪ್ರತಾಪ್, ಅಂದರೆ 3 ಜನದ ಮೇಲೆ ಸೇರಿ ಇತರರು ಅಂತ ಹೇಳಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಸಮಾಧಾನವೂ ಕೂಡ ವ್ಯಕ್ತವಾಗ್ತಾ ಇದೆ. ನಮ್ಮ ಹೋರಾಟ ನಾವು ಮಾಡ್ತಾ ಇದ್ವು, ಆ ಸಂದರ್ಭದಲ್ಲಿ ಕೇಸ್ ದಾಖಲು ಮಾಡೋದಕ್ಕೆ, ಜನರನ್ನು ಎದುರಿಸೋದಕ್ಕೆ ಈ ಒಂದು ಕೇಸನ್ನು ದಾಖಲು ಮಾಡಿದ್ದಾರೆ. ಆ ಮೂಲಕ ನಮ್ಮ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತೇಳಿ ಕಿಡಿಕಾರು ಇರುವಂಥದ್ದು. ಅಂದರೆ ಒಬ್ಬರು ಈ ಊರಿನವರು ಪ್ರತಾಪ್ ಅನ್ನೋರು, ಇನ್ನಿಬ್ಬರು ಏನು ಪರ್ಟಿಕ್ಯುಲರ್ ಆಗಿ ಅವಿನಾಶ್ ಹಾಗೂ
ಇನ್ನೊಬ್ಬರ ಹೆಸರು ಪ್ರಕರಣ ದಾಖಲು ಮಾಡಿದ್ದಾರೆ. ಅವರು ಬೇರೆ ಊರಿನವರು. ಆದರೆ ಈ ಊರಿನ ಕಿಚ್ಚು ಹೆಚ್ಚಾಗಿತ್ತು, ಪ್ರತಿಭಟನೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರವರು ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದರು. ಆಗ ಅವ್ರನ್ನೂ ಸೇರಿಸಿ ಈಗ 3 ಜನರ ಹೆಸರು ಮೆನ್ಷನ್ ಮಾಡಿ ಇತರರು ಅಂತ ಹೇಳಿ ಒಂದಷ್ಟು ಜನದ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಆದರೆ ಇದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಂಜಿತ್, ಓಕೆ, ಭಾಳ ಕ್ಲಿಯರ್ ಆಗಿದೆ. ಇಲ್ಲಿ ಕಾರ್ಯಕರ್ತರನ್ನ ಹೆದರಿಸುವ ಬೆದರಿಸುವ ರೀತಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಾರೆ ಅಂತೇಳಿ ಇಲ್ಲಿದ್ದಂತಹ ಈ ಯಾರು ಹೋರಾಟ ಮಾಡಿದ್ರು ಹಿಂದೂ ಪರ ಸಂಬಂಧಪಟ್ಟ ಹಾಗೆ ಸ್ಥಳೀಯ ಶಾಸಕರ ವಿರುದ್ಧವೇ ಜನರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಉದ್ಘಾಟನೆಗೆ ಸ್ಥಳೀಯ ಶಾಸಕರನ್ನ ಕರೀಲಿಲ್ಲ ಅಂಥೇಳಿ ಶಾಸಕರು ಇಲ್ಲಿ ರಾಮಭಕ್ತರ ಮೇಲೆ ಜಿದ್ದಿಗೆ ಬಿದ್ರ. ಹಾಗಾದ್ರೆ ಶಾಸಕರು ಈ ಹನುಮ ಧ್ವಜಸ್ತಂಭ ಇದೆಯಲ್ಲ, ಈ ಸ್ತಂಭವನ್ನ ನಿರ್ಮಾಣ ಮಾಡೋದಕ್ಕೆ ದೇಣಿಗೆ ಕೊಡ್ತೀನಿ ಅಂತೇಳಿ ಹೇಳಿದ್ರಂತೆ. ಆದರೆ ಅವ್ರ ಮನೆ ಬಳಿ ಹೋದಾಗ ಅವ್ರು ಸಿಕ್ಕಿರ್ಲಿಲ್ವಂತೆ. ಧ್ವಜಸ್ತಂಭದ ನಿರ್ಮಾಣಕ್ಕೆ ಶಾಸಕರ ಬಳಿ ಈ ರಾಮಭಕ್ತರು ದೇಣಿಗೆಯನ್ನು ಕೇಳಿದ್ರು. ಕೊಡುತ್ತೇನೆ ಅಂತೇಳಿ ಹೇಳಿ ಮನೆ ಬಳಿ ಹೋದರೂ ಕೂಡ ಸಿಕ್ಕಿರ್ಲಿಲ್ವಂತವ್ರು. ರಾಜಕಾರಣಿಗಳನ್ನ ಉದ್ಘಾಟನೆಗೆ ಕರಿಬಾರ್ದು, ಕರ್ಕೊಂಡು ಬರಬಾರ್ದು ಯಾರನ್ನು ರಾಜಕಾರಣಿಗಳನ್ನ ಉದ್ಘಾಟನೆಗೆ ಅಂತೇಳಿ ಅಂದ್ಕೊಂಡಿದ್ರಂತೆ. ಆದರೆ ಮಾರಗೌಡನ ಹಳ್ಳಿಗೆ HDK ಬಂದಿದ್ರಿಂದ ಆಹ್ವಾನಿಸಿದ್ವಿ, HDK ಬರ್ತಾರೆ ಎಂದು ಯುವಕರು ಘೋಷಣೆಯನ್ನು ಕೂಗಿದ್ರು. ಆದರೆ HDK ಬರಲಿಲ್ಲ. ಇದು ಕಾಂಗ್ರೆಸ್ಗೆ ಬೇಸರ ಆಗಿರ್ಬೋದು. ರಿಪಬ್ಲಿಕ್ ಕನ್ನಡಕ್ಕೆ ಕೆರಗೋಡು ಗ್ರಾಮಸ್ಥರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನೋಡಿ, ಉದ್ಘಾಟನೆಗೆ ನಾವು ಕರೀಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಜಿದ್ದಿಗೆ ಬಿದ್ದು ನಮ್ಮ ಮೇಲೆ ಈ ರೀತಿ ಹಠ ಸಾಧಿಸಿ ಇಷ್ಟೆಲ್ಲ ರಾದ್ಧಾಂತ ಮಾಡಿರಬಹುದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಗ್ರಾಮಸ್ಥರೇ ಹೇಳ್ತಾ ಇದ್ದಾರೆ, ನಾವು ಅವ್ರ ಬಳಿ ದೇಣಿಗೆಯನ್ನು ಕೇಳಿದ್ವಿ, 108 ಅಡಿ ಧ್ವಜಸ್ತಂಭದ ನಿರ್ಮಾಣ ಅಂತ ಹೇಳಿದರೆ ಅದಕ್ಕೆ ಹಣನೂ ಕೂಡ ಬೇಕಾಗತ್ತೆ. ಸಣ್ಣ ಪುಟ್ಟ ಖರ್ಚಲ್ಲ, ಅದು ದೊಡ್ಡ ಖರ್ಚೆ. ಹಾಗಾಗಿ ಶಾಸಕರ ಬಳಿ ಕೇಳಿದ್ವಿ, ಹಣ ಕೊಡ್ತೀನಿ ಅಂತೇಳಿ ಕೊಟ್ಟಿರಲಿಲ್ಲ. ಹಂಗಾಗಿ ನಾವು ಉದ್ಘಾಟನೆಗೆ ಯಾವ ರಾಜಕಾರಣಿನೂ ಕೂಡ ಕರೀಲಿಲ್ಲ. ಇದೆಲ್ಲ ಕಾರಣದಿಂದ ಅವರು ನಮ್ಮ ಮೇಲೆ ಜಿದ್ದಿಗೆ ಬಿದ್ದು ಹಿಂಗೆ ಮಾಡಿದ್ರ ಅಂತೇಳಿ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಿದ್ದಾರೆ. ಕೆರಗೋಡು ಹನುಮ ಧ್ವಜ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮತ್ತೊಂದು ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಗ್ರಾಮಸ್ಥರ ಒಂದು ವಿಚಾರ ಆಯಿತು.